ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಅಕ್ಷತಾ ಅಂತ ಹೇಳಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ನೋಡ್ತಾ ಇದ್ದೀರಾ ನನ್ನ ಮಗಳು ಬಿಡಿಸಿದಂತಹ ರಂಗೋಲಿನ. ಸೊ ಅವಳಿಗೆ ತುಂಬ ಇಂಟ್ರೆಸ್ಟು, ಇವಾಗ ಕಲಿತಾ ಇದ್ದಾಳೆ. ಸೊ ನಾನು ಅವಳಿಗೆ ಯಾವ ಥರ ಬಿಡಿಸ್ತೀನಿ ಮಾಡ್ತೀನಿ ಅಂತೇಳು ಅವಳಿಗೆ ಆ ಫ್ರೀಡಮ್ ಕೊಟ್ಟಿದ್ದೀನಿ. ಲೆಟ್ ಹರ್ ಡು, ಅಂದರೆ ಕಲಿಯೋಕ್ಕಾಗುತ್ತೆ ಅಂತ. ಸೊ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದೆ. ನೀವು ನೋಡ್ತಾ ಇದ್ದೀರಾ, ನನ್ನ ಹೇರ್ ಜಸ್ಟ್ ರ್ಯಾಪ್ ಮಾಡಿದ್ದೆ. ಹೇರ್ ವಾಶ್ ಆದಮೇಲೆ ಅದನ್ನು ವೈಪ್ ಮಾಡಿಕೊಂಡು ಜಸ್ಟ್ ಒಂದು ಸಿಂಪಲ್ ಆಗಿರೋಂಥ ರೊಟೀನ್ ಮೇಕಪ್ ಅಂತ ಹೇಳಲ್ಲ, ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತು ಹಬ್ಬ ಇರೋದ್ರಿಂದ ಯಾಕೆ ಸೀರೆ ಉಟ್ಕೋಬಾರ್ದು ಅಂತ ಹೇಳಿ ಸೀರೆ ಉಟ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಹಳೆ ಸೀರೆನೇ. ಹಾಗೆ ನಾನಿಲ್ಲಿ ಬೇಸಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಮಾಯ್ಶ್ಚರೈಸರ್ ಮತ್ತು ಸ್ವಲ್ಪ ವಿಡಿಯೋ ಮಾಡ್ತಿರೋ ಕಾರಣಕ್ಕೆ ರೆಡಿ ಆಗೋಣ ಅಂತ ಹೇಳಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ. ಬಟ್ ರೆಗ್ಯುಲರ್ ಬೇಸಿಸಲ್ಲಿ ನಾನು ಅದೆಲ್ಲ ಅಪ್ಲೈ ಮಾಡಲ್ಲ. ಹಾಗೆ ಕಾಜಲ್ ಹಾಕಿದ್ದೀನಿ, ಬಿಂದಿ ಇಟ್ಟಿದ್ದೀನಿ. ಸೊ ಎಸ್, ನೋಡ್ತಾ ಹೋಗಿ ನನ್ನ ವಿಡಿಯೋನ, ಯಾವ ಥರ ನಾನು ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೆಯಲ್ಲಿ ಅಂತ ಹೇಳಿ. ಹಾಗೆ ತುಂಬ ಏನು ನಾವು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ, ಜಸ್ಟ್ ಸಿಂಪಲ್ಲಾಗಿ ಮಾಡ್ತೀವಿ. ಸೊ ನೀವು ನೋಡ್ತಾ ಇದ್ದೀರಾ ನನ್ನ ಫೇಸಲ್ಲಿ ಒಂದು ಮೊಡವೆ ಬಂದುಬಿಟ್ಟಿದೆ. ಸೊ ಅದನ್ನು ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಸ್ ಏನಾದರೂ ನೀವು ನೋಡಿದರೆ, ಸೊ ನನಗೆ ತುಂಬ ಫೇಸಲ್ಲಿ ಪಿಂಪಲ್ಸ್ ಇತ್ತು, ಆ್ಯಕ್ನೆ ಇತ್ತು. ಸೊ ನಾವು ಐ ಆಮ್ ಲೈಕ್ ನಾಟ್ ಕಂಪ್ಲೀಟ್ಲಿ, ಬಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಂಡಿದ್ದೀನಿ. ನಿಮಗೆ ಅದರ ರಿಲೇಟೆಡ್ ಏನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನಾನು ಹೇರಿಗೆ ಒಂದು ಸೀರಮ್ ಅಪ್ಲೈ ಮಾಡ್ತಾ ಇದ್ದೀನಿ, ಸೊ ದ್ಯಾಟ್ ಸ್ವಲ್ಪ ನರಿಶ್ಮೆಂಟ್ ಸಿಗಲಿ ಅಂತ. ಸ್ಪೆಷಲಿ ವಿಂಟರ್ ಆಗಿರೋದ್ರಿಂದ ನೀವು ಫೇಸ್ ಮತ್ತು ಹೇರ್ ಕೇರ್ನ ತುಂಬ ಚೆನ್ನಾಗಿ ಮಾಡಬೇಕಾಗತ್ತೆ. ನಾನು ರೆಗ್ಯುಲರ್ ಆಗಿ ಮಾಡ್ಕೊತೀನಿ, ಬಟ್ ಅಟ್ ದ ಸೇಮ್ ಟೈಮ್ ಹ್ಯೂಮನ್ ಆಗಿರೋದ್ರಿಂದ ಸ್ವಲ್ಪ ಅತ್ಲಾಗಿತ್ಲಾಗುತ್ತೆ. ಬಟ್ ಎನಿವೇಸ್ ಸೊ ಇದಾಗಿತ್ತು ನನ್ನ ಸಿಂಪಲ್ ಆ್ಯಂಡ್ ಲೈಕ್ ರೆಗ್ಯುಲರ್ ಗೆಟ್ ರೆಡಿ ವಿತ್ ಮೀ ಥರ ರೆಡಿಯಾಗಿದ್ದೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಕಾರ್ಯಕ್ರಮ ನಮ್ಮದು ಅಡುಗೆ. ಸೊ ತಿಂಡಿಗೆ ಮನೆಯಲ್ಲಿ ಆಲ್ರೆಡಿ ಹಚ್ಚಿದ್ದಂಥ ಅವಲಕ್ಕಿ ಇತ್ತು. ಸೊ ಅದನ್ನು ಕೊಟ್ಬಿಟ್ಟು ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟೆ. ಸೊ ಇವಾಗ ಅಡುಗೆ ಮಾಡಬೇಕು. ಸಂಕ್ರಾಂತಿ ಹಬ್ಬದಲ್ಲಿ ತುಂಬ ವೆರೈಟೀಸ್ ಆಫ್ ಅಡುಗೆನ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಬಟ್ ನಾನು ಅಷ್ಟೊಂದೆಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ನಮ್ಮ ಕಡೆ ಎಲ್ಲ ಭೋಗಿ ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ಹುಗ್ಗಿ ಗೊಜ್ಜು ಅಂತ ಮಾಡ್ತೀವಿ. ಸೊ ಇದು ಸ್ವೀಟ್ ಅಲ್ಲ, ಒಂಥರ ಪೊಂಗಲ್ ಥರನೇ. ಸೊ ಅದ್ರ ಜೊತೆಗೆ ಸ್ವೀಟ್ ಪೊಂಗಲ್ ಮಾಡಿದ್ದೆ. ಸೊ ಅದಕ್ಕೆ ನಾನಿಲ್ಲಿ ಸ್ವೀಟ್ ಪೊಂಗಲ್ ಮತ್ತು ಹುಗ್ಗಿ ಗೊಜ್ಜಿಗೂ ಕೂಡ ಹೆಸರುಬೇಳೆ ಬೇಕು. ಅದಕ್ಕೆ ಸಪ್ರೇಟಾಗಿ ಹೆಸರುಬೇಳೆ ಮತ್ತು ಅಕ್ಕಿನ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ನನಗೆ ಹುಗ್ಗಿ ಮತ್ತು ಗೊಜ್ಜು ಈಸ್ ನಥಿಂಗ್ ಬಟ್ ಸಾರು, ತಿಳಿ ಸಾರು ಥರ, ಕಟ್ಟಿನ ಸಾರು ಥರ. ಸೊ ಅದಕ್ಕೆ ಒಂದು ಸಪ್ರೇಟಾಗಿ ಮಸಾಲ ಬೇಕಾಗುತ್ತೆ. ಅದನ್ನು ನಾನಿಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ವೆರಿ ಸಿಂಪಲ್. ನೀವು ಧನಿಯಾ, ಜೀರಿಗೆ, ಕಾಳು ಮೆಣಸು, ಒಣ ಕೊಬ್ಬರಿ, ಆಮೇಲೆ ನಿಮ್ಮ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಗೊಜ್ಜಿಗೆ ಮ್ಯಾಂಡಿಟರಿಯಾಗಿ ಹುಣಸೆ ರಸ ಬೇಕೇ ಬೇಕು. ಸೊ ಅದನ್ನು ಕೂಡ ನಾನು ನೆನೆ ಇಟ್ಕೊತಾ ಇದ್ದೀನಿ. ಮೀನ್ ವೈಲ್ ಅದು ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹುರ್ಕೊಂಡಿರೋಂಥ ಏನು ಮಸಾಲೆ ಎಲ್ಲ ಪದಾರ್ಥಗಳಿತ್ತು ಅದನ್ನು ಗ್ರೈಂಡರಲ್ಲಿ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ಪೌಡರನ್ನು ನೀವು ಗೊಜ್ಜು ಮತ್ತು ಏನು ನಾನು ಹುಗ್ಗಿ ಅಂತ ಹೇಳಿದೆ ಅದಕ್ಕೆ ಸೇಮ್ ಮಸಾಲಾನೇ ಯೂಸ್ ಮಾಡ್ತೀನಿ. ಸೊ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟು ಪ್ರಿಪೇರ್. ಯಾರು ಬೇಕಾದರೂ ಮಾಡ್ಬೋದು. ನನ್ನ ಪ್ರೀವಿಯಸ್ ಅಂದರೆ ಓಲ್ಡ್ ವಿಡಿಯೋಸಲ್ಲೆಲ್ಲ ನೀವು ನೋಡಿದರೆ ನಾನು ಡೀಟೇಲ್ಡಾಗಿ ಇದರ ರೆಸಿಪೀಸ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಅದನ್ನು ಹೋಗಿ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಥರ
ಒಂದು ಸ್ವೀಟ್ ಇರಲಿ ಅಂತ ಹೇಳಿಬಿಟ್ಟು ಪೊಂಗಲ್ ಥರ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಟೈಪಾಗಿ ಮಾಡ್ಬೋದು, ಇದನ್ನು ಕುಕ್ ಮಾಡ್ಬೋದು. ಬಟ್ ನನಗೆ ಯಾವುದು ಈಸಿ ಅನಿಸುತ್ತೋ ನಾನು ಆ ಮೆಥಡ್ನ ಯೂಶ್ವಲಿ ಕುಕ್ಕಿಂಗ್ ಟೈಮಲ್ಲಿ ಪ್ರಿಫರ್ ಮಾಡ್ತೀನಿ. ಅಂದರೆ ಬೇಗನೂ ಆಗಬೇಕು, ಪ್ಲಸ್ ನನಗೆ ಅದೊಂಥರ ಕಾಂಪ್ಲಿಕೇಟೆಡ್ ಆಗಿರಬಾರ್ದು. ಕಾಂಪ್ಲಿಕೇಟೆಡ್ ಆಗಿದ್ದಾಗ ಟೈಮ್ ಜಾಸ್ತಿ ತಗೊಳುತ್ತೆ. ಆಮೇಲೆ ನೆಕ್ಸ್ಟ್ ಏನಾದರೂ ಮಾಡಬೇಕು ಅಂದಾಗ ನಾವು ಸ್ಪೆಷಲಿ ನಾನು ಸ್ವಲ್ಪ ಅಯ್ಯೋ ಇವಾಗ ತಾನೇ ಇಷ್ಟೊತ್ತನೇ ಕಿಚನಲ್ಲಿ ನಿಂತಿದ್ನಲ್ಲಪ್ಪ ಅನ್ನೋದೊಂದು ಫೀಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಗ ಮಾಡಿ ಮುಗಿಸ್ಕೊಂಡು ಹೊರಗೆ ಬರ್ತೀನೋ ದಟ್ ಈಸ್ ಲೈಕ್ ಗುಡ್ ಫಾರ್ ಮೀ ಅನ್ನೋ ಥರ. ಸೊ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹುರಿದು ತಕ್ಕೊಂಡೆ. ಹಾಗೆ ಅದೇ ತುಪ್ಪದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ 2 ಲವಂಗ ಹಾಕ್ಕೊಂಡಿದ್ದೀನಿ, ಆ ಘಮ ಬರಲಿ ಅಂತ. ಸೊ ಬೆಲ್ಲನ ನನಗೆ ಪ್ರೊಬ್ಯಾಬ್ಲಿ ನಾಟ್ ವೆರಿ ಗುಡ್ ಕುಕ್, ಬಟ್ ಸ್ವಲ್ಪ ಅಂದಾಜು ಮಟ್ಟಿಗೆ ನನಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಏನು, ಕನ್ನಡತೆ ಅಂತ ಹೇಳ್ತಾರಲ್ಲ ಆ ಥರ. ಸೊ ಅದ್ರ ಬೇಸಿಸ್ ಮೇಲೆ ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಕೊಂಡು ಥರ ಮಾಡಿಬಿಟ್ಟು ನೀರು ಹಾಕಿದ್ದೀನಿ. ಸೊ ಇದಕ್ಕೇನೆ ನಾವು ಆಲ್ರೆಡಿ ನಾನು ಕುಕ್ ಮಾಡಿರೋಂಥ ಬೇಳೆ ಮತ್ತು ರೈಸ್ ಅನ್ನ ಅದನ್ನು ಕೂಡ ಹಾಕಿಬಿಟ್ಟು ನಾನು ಚೆನ್ನಾಗಿ ಬಾಯ್ಲ್ ಬಿಡ್ತೀನಿ. ಸೊ ದಟ್ ಅದು ಬೇಯಲಿ, ಅದು ಬೆಲ್ಲದ ನೀರು ಜೊತೆಗೆ ಚೆನ್ನಾಗಿ ಅದು ಮಿಕ್ಸ್ ಆದರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಏನು ನಾವು ಹುರಿದಿಟ್ಕೊಂಡಿರ್ತೀವೋ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಯಾಲಕ್ಕಿ ಪೌಡರ್ನ ಹಾಕ್ತಿದ್ದೀನಿ. ಸೊ ಇದಿಷ್ಟು ವೆರಿ ಸಿಂಪಲ್ ಆ್ಯಂಡ್ ನೀವು ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀನಿ ಅಂತ. ಇನ್ನು ಗೊಜ್ಜಿಗೆ ನಾನು ಆಲ್ರೆಡಿ ನೆನೆ ಹಾಕಿದಂಥ ಹುಳಿನ ಹಿಂಡ್ಕೊಂಡಿದ್ದೀನಿ. ಅಂದರೆ ಅದನ್ನು ಹುಣಸೆ ಹಣ್ಣನ್ನು ತೆಗೆದ್ಬಿಟ್ಟು ನೀರನ್ನ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಎಣ್ಣೆ ಹಾಕಿಬಿಟ್ಟು ಒಂದು ಬಾಣಲೆಗೆ ಸ್ವಲ್ಪ ಜೀರಿಗೆ, ಇದಕ್ಕೆ ಸಾಸಿವೆ ಎಲ್ಲ ಹಾಕೋ ನೆಸೆಸಿಟಿ ಇಲ್ಲ, ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಹಾಗೆ ಕರಿಬೇವು, ನಿಮ್ಮ ಹತ್ರ ಒಣಮೆಣಸಿನ್ಕಾಯಿ ಇದ್ದರೆ ಹಾಕ್ಬೋದು. ಅನ್ಫಾರ್ಚುನೇಟ್ಲಿ ನಾನು ಬೆಳಗ್ಗೆ ನೋಡಿದಾಗ ಒಣಮೆಣಸಿನ್ಕಾಯಿ ಖಾಲಿ ಆಗಿತ್ತು, ಸೊ ಹಾಗಾಗಿ ಯೂಸ್ ಮಾಡಿಲ್ಲ ನಾನು. ಬಟ್ ನೀವು ಹಾಕ್ಬೋದು. ಮಸಾಲೆ ಮಾಡೋವಾಗೂ ಕೂಡ ನೀವು ಅದನ್ನು ಹಾಕಿದರೆ ಕಲರ್ ಸ್ವಲ್ಪ ರೆಡ್ಡಿಶ್ ಕಲರ್ ಬರುತ್ತೆ. ಸೊ ಇದಕ್ಕೆ ಕಾಳುಮೆಣಸು ಬೇಕು, ಕಾಳುಮೆಣಸೇ ಜಾಸ್ತಿ ಖಾರ ಇದರದ್ದು ಯೂಸ್ ಆಗೋದು. ಸೊ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಬಾಡಿಸ್ಕೊಂಡ ತಕ್ಷಣ ಅದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ, ಹಾಗೆ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಅದಾದಮೇಲೆ ನಿಮ್ಗೆ ರಿಕ್ವೈರ್ಡ್ ಕ್ವಾಂಟಿಟಿ ಎಷ್ಟು ನೀರು ಹಾಕಿದರೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಿಮಗೆ ಗೊಜ್ಜು ರೆಡಿ ಆಗುತ್ತೆ. ಸೊ ಇದು ವೆರಿ ಸಿಂಪಲ್, ಬಟ್ ನಿಮಗೆ ನೀರು ಅನಿಸ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ. ಇದ್ರದ್ದು ಆಲ್ರೆಡಿ ನಾನು ಮೆನ್ಷನ್ ಮಾಡಿರೋ ಥರ ರೆಸಿಪಿ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನೀವು ಹೋಗಿಬಿಟ್ಟು ನೋಡಿದರೆ ನಿಮಗೆ ಡೀಟೇಲ್ಡ್ ಎಷ್ಟು ಕ್ವಾಂಟಿಟಿ ಯಾವ ಥರ ಮಾಡ್ಬೋದು ಅಂತ ಹೇಳಿಬಿಟ್ಟು ಸಿಗುತ್ತೆ. ಸೊ ನೆಕ್ಸ್ಟು ನಾನು ಮತ್ತೆ ಪಾತ್ರೆ ಏನು ಯೂಸ್ ಮಾಡ್ತಿದ್ದೀನಿ, ಅದು ಆಲ್ರೆಡಿ ಹುರ್ಕೊಳ್ಳೋಕ್ಕಂತ ಏನು ಯೂಸ್ ಮಾಡಿದ್ನೋ ಸೇಮ್ ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಯಲ್ಲಿ ಎಣ್ಣೆ, ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು, ಹಿಂಗು ಮತ್ತು ಸ್ವಲ್ಪ ಅರಿಶಿನ. ನೀವು ಅರಿಶಿನ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಸೊ ದಟ್ ಪೊಂಗಲ್ ಥರ ಕಾಣಿಸುತ್ತೆ. ನನ್ನ ಮಗಳಿಗೆ ಕಿಚಡಿ ಅಂತಿದ್ಲು ಮಾಡಿದ್ಮೇಲೆ, ಬಟ್ ದಿಸ್ ಇಸ್ ನಾಟ್ ಕಿಚಡಿ. ಇದಕ್ಕೆ ನಾವು ಅದು ಏನು ನಾವು ಮಸಾಲ ರೆಡಿ ಮಾಡಿಟ್ಕೊಂಡಿದ್ವೋ ಅದನ್ನು 1 to 1.5 ಸ್ಪೂನಷ್ಟು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಬಿಟ್ಟು, ಅದಾದಮೇಲೆ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕಿ ಸ್ವಲ್ಪ ನೀರು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ನಿಮಗೆ ಹುಗ್ಗಿ ರೆಡಿ ಆಗುತ್ತೆ. ಸೊ ಇದಿಷ್ಟು ನನ್ನ ಸಿಂಪಲ್ ಆ್ಯಂಡ್ ಲಂಚ್ ಪ್ರಿಪ್ರೇಷನ್ ಆಗಿತ್ತು. ಸೊ ಇದ್ರ ಜೊತೆಗೆ ನಾನೇನು ಮಾಡಿದ್ದೆ ಅಂದರೆ ಸ್ವಲ್ಪ ಹಪ್ಪಳ ಕರಿಯೋದ್ರ ಬದಲು ಓವನ್ನಲ್ಲಿ ಜಸ್ಟ್ ಒಂದು 30 to 40 ಸೆಕೆಂಡ್ಸ್ ನೀವು ಓವನ್ ಮೈಕ್ರೋವೇವಲ್ಲಿ ಇಟ್ಟರೆ ನಿಮಗೆ ಹಪ್ಪಳ ರೆಡಿ ಆಗುತ್ತೆ. ಯಾವುದೇ ರೀತಿಯಾದಂಥ ಎಣ್ಣೆ ಬಳಸೋ ಅವಶ್ಯಕತೆ ಇರಲ್ಲ. ಸೊ ಅದನ್ನು ಕೂಡ ನಾನು ಮಾಡಿಕೊಂಡಿದ್ದೆ. ಅದ್ರ ಜೊತೆಗೆ ನೀವು ಮುಂದೆ ನೋಡ್ತೀರಾ ಮಂಡಿಗೆ ಅಂತ ಸಿಗುತ್ತೆ,
ಅದನ್ನು ಮನೇಲಿ ಮಾಡೋದು ತುಂಬ ಕಡಿಮೆ. ಯೂಶ್ವಲಿ ಮದುವೆ ಟೈಮ್ಸಲ್ಲೆಲ್ಲ ಅದನ್ನು ಮಾಡ್ತಾರೆ. ಭೂಮುದೂಟ ಅಂತ ಏನು ಹೇಳ್ತೀವೋ, ಹಿಂದಿನ ದಿನ ರಾತ್ರಿ, ಮದುವೆ ಹಿಂದಿನ ದಿನ ರಾತ್ರಿ ಇದನ್ನು ಬಡಿಸ್ತಾರೆ. ಸೊ ಇದು ತುಂಬ ಲೈಕ್ ಸ್ವೀಟ್, ಇದು ಕೈಂಡ್ ಆಫ್ ಸ್ವೀಟ್. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಇಡೀದು ಒಂದು ದೊಡ್ಡ ಏನಂತಾರೆ, ಚಪಾತಿ ಅಲ್ಲ, ಬಟ್ ಅದ್ರ ಥರ ಸೈಜಲ್ಲಿ ಬರುತ್ತೆ, ತುಂಬ ದೊಡ್ಡದಿರುತ್ತೆ. ಸೊ ಅದು ಕ್ರಿಸ್ಪಿಯಾಗಿರುತ್ತೆ. ನೀವು ಅದನ್ನು ಮುರಿದ್ಬಿಟ್ಟು ಅದಕ್ಕೆ ಹಾಲು, ತುಪ್ಪ ಮತ್ತು ಬೇಕನ್ನಿಸ್ದವರು ಸ್ವಲ್ಪ ಪುಡಿ ಸಕ್ಕರೆ, ಬಿಸಿ ಸಕ್ಕರೆ ಏನಂತೀವಿ, ಅದನ್ನು ಹಾಕ್ಕೊಂಡ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ರೆಡಿ ಇತ್ತು ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಹಾಲು, ಮೊಸರು, ಕರ್ಡ್ ರೈಸಿಗೋಸ್ಕರ ಮೊಸರನ್ನಕ್ಕೆ. ಸೊ ಇದಿಷ್ಟು ನಾನು ಮಾಡಿದಂಥ ಅಡಿಗೆ ಫಾರ್ ಮಕರ ಸಂಕ್ರಾಂತಿ. ಸೊ ಹೋಪ್ ನಿಮಗೆಲ್ಲ ಆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಸೊ ದ್ಯಾಟ್ ನಾನು ಅದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಕುಸ್ರೆಳನ್ನು ಮನೆಯಲ್ಲೇ ಮಾಡಿಬಿಟ್ಟು ನಾನು ಪ್ಯಾಕೆಟಲ್ಲಿ ಹಾಕಿಟ್ಟಿದ್ದೀನಿ. ಅದ್ರ ಜೊತೆಗೆ ಸಕ್ಕರೆ ಆರತಿನ ಕೂಡ ಹಾಕಿಟ್ಟಿದ್ದೀನಿ. ಸೊ ನನ್ನ ಮಗಳ ಕಡೆ ಅವಳ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಕೊಟ್ಟು ಬರೋಕ್ಕೆ ಕಳಿಸಿದ್ದೆ. ಹಾಗೆ ನಾವು ಒಂದು ಸ್ವಲ್ಪ ಟೆಂಪಲಿಗೆ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿ ಒಂದು ರೌಂಡ್ ಹೊರಗೋದಂಗೂ ಆಯಿತು, ಪ್ಲಸ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ. ಅಲ್ಲಿ ಫೋಟೋ ವಿಡಿಯೋ ಏನೂ ತೆಗಿಯೋ ಹಾಗಿರಲಿಲ್ಲ. ಸೊ ಅದಾದಮೇಲೆ ಅಲ್ಲೇ ಹತ್ತಿರ ಇದ್ದಂಥ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ನಾವು ಇಬ್ಬರು ಕಾಫಿ ಕುಡಿದು ಮತ್ತೆ ವಾಪಸ್ ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ರೈಸ್ ತಿನ್ನೋಕ್ಕೆ ಯಾರೂ ರೆಡಿ ಇರಲಿಲ್ಲ. ಹಾಗಾಗಿ ಚಟ್ನಿನ ಸ್ಕಿಪ್ ಮಾಡಿ ಚಟ್ನಿ ಪುಡಿ, ತುಪ್ಪ ಹಾಕಿ ಆಲೂಗಡ್ಡೆ ಪಲ್ಯ ಮಾಡಿ ಮತ್ತು ದೋಸೆ ಮಾಡಿ ಹಾಕಿದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.